ಇಲ್ಲ ಅದೇನಂತೆ ಚುನಾವಣೆ ಬಂದಾಗ ಮಾತ್ರ ಹೋಗೋದು ಬಹಳ ರಾಜಕೀಯವಾಗುತ್ತೆ. ನಾವು ಯಾವಾಗಲೂ ಸಾರ್ವಜನಿಕರ ಜೊತೆಯಲ್ಲಿ ಸಾಮಾನ್ಯ ಜನರ ಜೊತೆಯಲ್ಲಿ ಆ ಪಕ್ಷದ ಜೊತೆಯಲ್ಲಿ ಗುರುಸ್ಕೊಂಡಿದ್ದೀವಿ. ನಮ್ಮ ಪಕ್ಷ ನಿರಂತರವಾಗಿ 365 ದಿವಸ ಒಂದಲ್ಲ ಒಂದು ರೀತಿಯಲ್ಲಿ ತುಳಿತಕ್ಕೆ ಒಳಗಾದವರ ಬಗ್ಗೆ ಕಾಳಜಿ ಮತ್ತು ಶೋಷಣೆಗೆ ಒಳಗಾದವರಿಗೆ ಪರಿಹಾರ ಕೊಡ್ತಕ್ಕಂಥ ಪಕ್ಷ. ಕೇಜ್ರಿವಾಲ್ ರವರು ದಾರಿ ಅಂದ್ರೆ ಶಿಕ್ಷಣ, ಉದ್ಯೋಗ ಮತ್ತು ಆರೋಗ್ಯ ಉಚಿತವಾಗಿ ಸರ್ಕಾರ ಕೊಡಬೇಕು, ಅದು ಕೊಡ್ತಾ ಇಲ್ಲ ಈ ದೇಶದಲ್ಲಿ. ಆ ಪರಿಗೋಸ್ಕರ ಜಾಗೃತಿ ಮೂಡಿಸಕ್ಕೆ ಅಂತ. ಹಾಗಾಗಿ ನಾವು ಈಗಾಗಲೇ ಶುರು ಮಾಡಿಕೊಂಡು ನಮ್ಮ ಚುನಾವಣೆ 2028 29 ತನಕ ಇದ್ರೂ ಕೂಡ ಜನರ ಜೊತೆಯಲ್ಲಿ ಇದ್ಕೊಂಡು ಅವ್ರಿಗೆ ಸ್ಪಂದಿಸ್ಕೊಂಡು ನಮ್ಮ ಕೈಲಾದ ಕೆಲಸಗಳು ಮಾಡಿಸ್ಬೇಕು ಅಂತ ಓಡಾಡ್ತೀವಿ. ಒಬ್ಬರೇ ನಾವೆಲ್ಲರೂ ಓಡಾಡಕ್ಕಾಗದೇ ಇರೋದ್ರಿಂದ ನಮ್ಮ ಪಕ್ಷದ ವತಿಯಿಂದ ಅನಿಲ್ ನಾಚಪ್ಪ ಈ ಭಾಗದಲ್ಲಿ ಇರೋದ್ರಿಂದ, ಆತನಿಗೆ ಆಸಕ್ತಿನೂ ಇರೋದ್ರಿಂದ, ಇಂಥ ಹಿರಿಯರ ಮುಖಂಡತ್ವದಲ್ಲಿ ಪಕ್ಷ ಭೇದ ಮರೆತು ಇಂಥ ಕೆಲಸಗಳನ್ನೆಲ್ಲ ಮಾಡಿದ್ರೆ ಅದು ಆರೋಗ್ಯ ಕ್ಯಾಂಪು, ಊಟದ ವಿಚಾರ, ದೇವಸ್ಥಾನದ ವಿಚಾರ, ಮತ್ತೆ ಅದು ದುರಸ್ತಿ ವಿಚಾರ ಎಲ್ಲ ಮಾಡಿ, ಆಮೇಲೆ ಸಾಮಾನ್ಯ ಜನರಿಗೆ ನೀವು ಮತ ಹಾಕ್ಬೇಕಾದ್ರೆ ಓಟ್ಗೆ ಟ್ಯಾಕ್ಸ್ ತಗೊಂಡಿರ್ತೀರಲ್ಲ, ಅವ್ರು ನೀವು ಆ ಟ್ಯಾಕ್ಸ್ ಅಮೌಂಟ್ ನಿಮಗೆ ಬರ್ತಾ ಇದೆಯಾ, ಕೊಡ್ತಿದಾರಾ ಇಲ್ವಾ ಅನ್ನೋದು ಅರ್ಥ ಮಾಡ್ಕೊಂಡು ಓಟ್ ಹಾಕಿ. ಮತದಾನ ತಪ್ಪು ಮಾಡ್ತಿರೋದ್ರಿಂದಲೇ ಇವತ್ತು ದಿವಸ ದುರಂತ ಅಂತಂದ್ರೆ ಭ್ರಷ್ಟಾಚಾರ ಜಾಸ್ತಿ ಆಗ್ತಾ ಇದೆ, ಸೌಲಭ್ಯಗಳು ಸಿಗ್ತಾ ಇಲ್ಲ ಅನ್ನೋದು ಪ್ರಚಾರ ಮಾಡಕ್ಕೋಸ್ಕರ ನಾವು ಬಂದಿದ್ದೀವಿ. ಅನಿಲ್ ನಾಚಪ್ಪ ಅವರು ಬಹಳ ಕಷ್ಟ ಬಿದ್ದು ಇದನ್ನೆಲ್ಲ ಅರೇಂಜ್ ಮಾಡಿದ್ದಾರೆ. ನಮ್ಮ ಜಾಸ್ತಿ ಅವರು ಬಂದಿದ್ದಾರೆ ಜೊತೆಲಿ, ಇನ್ನು ನಮ್ಮ ಜಗದೀಶ್ ಇದ್ದಾರೆ. ಇವ್ರು ಮಾಯಣ್ಣ ಅವ್ರು ಇಲ್ಲಿ ಕಾಂಗ್ರೆಸ್ನವರೇ ಆದ್ರೂ ಕೂಡ ಅವ್ರ ಮಗ ಅವ್ರು ನಮ್ಮ ಆಮ್ ಆದ್ಮಿ ಪಾರ್ಟಿ, ಅದಕ್ಕಿಂತ ಹೆಚ್ಚು ಆಮ್ ಆದ್ಮಿ ಪಾರ್ಟಿಯ ಸಿದ್ಧಾಂತದ ಭಾವನೆ ಇದ್ದು ಅಲ್ಲಿದ್ದಾರೆ. ಅದು ಯಾವಾಗ ಬೇಕಾದ್ರೂ ಅವ್ರಿಗೆ ನಮ್ಗೆ ತಿಳ್ಕೊಳ್ಳೋಣ, ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ.